ಕರ್ನಾಟಕ ದಾವಣಗೆರೆ ಲೋಕಸಭಾ ಕ್ಷೇತ್ರ ಚುನಾವಣೆ ರಂಗೇರ್ತಾ ಇದೆ. ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ. ಯಾವಾಗಲೂ ಸಹ ಎರಡು ಕುಟುಂಬದ ನಡುವೆ ನಡೀತಾ ಇರುವಂತಹ ಸ್ಪರ್ಧೆ ಈ ಬಾರಿ ಜಿ.ಬಿ. ವಿನಯ್ ಕುಮಾರ್ ಅವರ ಎಂಟ್ರಿಯಿಂದಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಜಿ.ಬಿ. ವಿನಯ್ ಕುಮಾರ್ ಪಕ್ಷೇತರರಾಗಿ 2 ಬಾರಿ ನಾಮಪತ್ರ ಸಲ್ಲಿಸಿದ್ದಾರೆ. 2 ಪಕ್ಷಗಳಿಗೂ ನುಂಗಲಾರದ ತುತ್ತು. ಜಿ.ಬಿ. ವಿನಯ್ ಕುಮಾರ್ ಅವರ ನಾಮಪತ್ರವನ್ನು ವಾಪಸ್ ತಗೊಳ್ಬೇಕು, ಅವರ ಕಣದಿಂದ ಸರಿಸಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹತ್ರ ಹೋದ್ರೂ ಸಹ ಈ ಸಂಧಾನ ವಿಫಲವಾಯಿತು. ಜಿ.ಬಿ. ವಿನಯ್ ಕುಮಾರ್ ಅವರು ಸಹಸ್ರಾರು ಜನಸಂಖ್ಯೆಗಳ ನಡುವೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಜನ. 90% ಇರುವಂತಹ ಅಹಿಂದ ವರ್ಗಗಳ ಧ್ವನಿಯಾಗಿ, ಅಹಿಂದ ವರ್ಗಗಳ ಪ್ರತಿನಿಧಿಯಾಗಿ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಧ್ವನಿಯಾಗಿ ಸಂಸತ್ನಲ್ಲಿ ವಿನಯ್ ಕುಮಾರ್ ಇರಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡಂತಿದೆ. ಗುಪ್ತಗಾಮಿನಿಯಾಗಿ ಕೆಲಸ ಆಗ್ತಾ ಇದೆ. ಖಂಡಿತವಾಗಲು ಈ ಬಾರಿಯ ಚುನಾವಣೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಒಂದು ಬದಲಾವಣೆಯ ಗಾಳಿ. ಈ ಸಾರಿ ಒಂದು ದಾಖಲೆ ನಿರ್ಮಾಣ ಆಗುತ್ತೆ. ಒಬ್ಬ ಪಕ್ಷೇತರ ಅಭ್ಯರ್ಥಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಸಂಸತ್ನಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನರ ಧ್ವನಿಯಾಗಿರ್ತಾರೆ ಅಂತೇಳಿ ಎಲ್ಲರೂ ಸಹ ಸಂಕಲ್ಪ ಮಾಡಿರೋ ತರ ಇದೆ. ಈ ಬಾರಿ ಲೋಕಸಭಾ ಚುನಾವಣೆ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಹಳಷ್ಟು ತಿರುವುಗಳನ್ನ ತಗೊಳ್ತಾ ಇದೆ. ಆದರೆ ಮೇ 7ನೇ ತಾರೀಕು ಯಾವ ತಿರುವು ತೆಗೆದುಕೊಳ್ಳುತ್ತೋ, ಯಾವ ಹಂತಕ್ಕೆ ಹೋಗುತ್ತೋ, ಜಿ.ಬಿ. ವಿನಯ್ ಕುಮಾರ್ ಅವರಿಗೆ ವೋಟನ್ನ ಕೊಟ್ಟು 80% ಇರುವಂತಹ ಅಹಿಂದ ವರ್ಗದ ಯುವಕನನ್ನ ಗೆಲ್ಲಿಸುವಂತಹ ಸಂಕಲ್ಪ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಹಿಂದ ವರ್ಗಗಳು ಮಾಡ್ತಾ ಇದ್ದಾವೆ. ಮಧ್ಯ ಕರ್ನಾಟಕ ದಾವಣಗೆರೆ ಲೋಕಸಭಾ ಕ್ಷೇತ್ರ ಚುನಾವಣೆ ರಂಗೇರ್ತಾ ಇದೆ. ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ. ಯಾವಾಗಲೂ ಸಹ ಎರಡು ಕುಟುಂಬದ ನಡುವೆ ನಡೀತಾ ಇರುವಂತಹ ಸ್ಪರ್ಧೆ ಈ ಬಾರಿ ಜಿ.ಬಿ. ವಿನಯ್ ಕುಮಾರ್ ಅವರ ಎಂಟ್ರಿಯಿಂದಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಜಿ.ಬಿ. ವಿನಯ್ ಕುಮಾರ್ ಪಕ್ಷೇತರರಾಗಿ 2 ಬಾರಿ ನಾಮಪತ್ರ ಸಲ್ಲಿಸಿದ್ದಾರೆ. 2 ಪಕ್ಷಗಳಿಗೂ ನುಂಗಲಾರದ ತುತ್ತು. ಜಿ.ಬಿ. ವಿನಯ್ ಕುಮಾರ್ ಅವರ ನಾಮಪತ್ರವನ್ನು ವಾಪಸ್ ತಗೊಳ್ಬೇಕು, ಅವರ ಕಣದಿಂದ ಸರಿಸಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹತ್ರ ಹೋದ್ರೂ ಸಹ ಈ ಸಂಧಾನ ವಿಫಲವಾಯಿತು. ಜಿ.ಬಿ. ವಿನಯ್ ಕುಮಾರ್ ಅವರು ಸಹಸ್ರಾರು ಜನಸಂಖ್ಯೆಗಳ ನಡುವೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಜನ. 90% ಇರುವಂತಹ ಅಹಿಂದ ವರ್ಗಗಳ ಧ್ವನಿಯಾಗಿ, ಅಹಿಂದ ವರ್ಗಗಳ ಪ್ರತಿನಿಧಿಯಾಗಿ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಧ್ವನಿಯಾಗಿ ಸಂಸತ್ನಲ್ಲಿ ವಿನಯ್ ಕುಮಾರ್ ಇರಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡಂತಿದೆ. ಗುಪ್ತಗಾಮಿನಿಯಾಗಿ ಕೆಲಸ ಆಗ್ತಾ ಇದೆ. ಖಂಡಿತವಾಗಲು ಈ ಬಾರಿಯ ಚುನಾವಣೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಒಂದು ಬದಲಾವಣೆಯ ಗಾಳಿ. ಈ ಸಾರಿ ಒಂದು ದಾಖಲೆ ನಿರ್ಮಾಣ ಆಗುತ್ತೆ. ಒಬ್ಬ ಪಕ್ಷೇತರ ಅಭ್ಯರ್ಥಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಸಂಸತ್ನಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನರ ಧ್ವನಿಯಾಗಿರ್ತಾರೆ ಅಂತೇಳಿ ಎಲ್ಲರೂ ಸಹ ಸಂಕಲ್ಪ ಮಾಡಿರೋ ತರ ಇದೆ. ಈ ಬಾರಿ ಲೋಕಸಭಾ ಚುನಾವಣೆ, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಬಹಳಷ್ಟು ತಿರುವುಗಳನ್ನ ತಗೊಳ್ತಾ ಇದೆ. ಆದರೆ ಮೇ 7ನೇ ತಾರೀಕು ಯಾವ ತಿರುವು ತೆಗೆದುಕೊಳ್ಳುತ್ತೋ, ಯಾವ ಹಂತಕ್ಕೆ ಹೋಗುತ್ತೋ, ಜಿ.ಬಿ. ವಿನಯ್ ಕುಮಾರ್ ಅವರಿಗೆ ವೋಟನ್ನ ಕೊಟ್ಟು 80% ಇರುವಂತಹ ಅಹಿಂದ ವರ್ಗದ ಯುವಕನನ್ನ ಗೆಲ್ಲಿಸುವಂತಹ ಸಂಕಲ್ಪ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಹಿಂದ ವರ್ಗಗಳು ಮಾಡ್ತಾ ಇದ್ದಾವೆ.